ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಸತತವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸ್ಥಳೀಯ ಕೆರೆಗಳು ತುಂಬಿ ಹರಿತಾ ಇವೆ. ಭಾನುವಾರ ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಕೋಡಿ ನೀರು ಹರಿಯುವಂತಹ ಘಟನೆ ಕಂಡು ಬಂದಿದೆ. ಕಾಲುವೆಗಳು ಮುಚ್ಚಿಕೊಂಡಿದ್ದಂತಹ ಕಾರಣ ಕೆರೆ ಕೋಡಿ ನೇರವಾಗಿ ರಸ್ತೆ ಮತ್ತು ಪೊಲೀಸ್ ಠಾಣಾ ಪಾದಚಾರಿ ಮಾರ್ಗದ ಕಡೆ ಹರಿದಿದೆ. ಈ ವೇಳೆ ನೀರಿನ ಅಬ್ಬರದ ನಡುವೆ ಈಗ ಹಲವಾರು ಮೀನುಗಳು ತೇಲಿಕೊಂಡು ಬಂದಿದ್ದಾವೆ. ಸಾರ್ವಜನಿಕರು ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ನೀರಿನೊಳಗೆ ನಿಂತು ಬರೀ ಕೈಗಳಿಂದನೇ ಮೀನುಗಳನ್ನ ಹಿಡಿಯುವಂತಹ ದೃಶ್ಯಗಳು ಕಾಣಿಸಿಕೊಂಡವು. ಕೆಲವರು ಪ್ಲಾಸ್ಟಿಕ್ ಕವರ್ ಮತ್ತು ಡಬ್ಬಿಗಳಲ್ಲಿ ಮೀನುಗಳನ್ನ ಸಂಗ್ರಹಿಸಿದ್ದಾರೆ. ಮುಳಬಾಗಿಲು ತಾಲೂಕಿನ ಊರುಕುಂಟೆ, ಮೆಟ್ಟೂರು, ಹೊಸಕೆರೆ, ಸಿದ್ದಘಟ್ಟ ಮತ್ತು ಸೋಮೇಶ್ವರ ಪಾಳ್ಯ ಸೇರಿದಂತೆ ಅನೇಕ ಕೆರೆಗಳು ಕೂಡ ಮಳೆಯಿಂದ ತುಂಬಿ ಹರಿತಾ ಇದ್ದು ಸುತ್ತಮುತ್ತಲಿನ ರಸ್ತೆಗಳು ನೀರಿನ ಅಬ್ಬರದಿಂದ ಬಳಲ್ತಾ ಇವೆ. ಇನ್ನು ಗ್ರಾಮಸ್ಥರು ಮಳೆ ತೀವ್ರತೆ ಹೆಚ್ಚಾದ್ರೆ ಪರಿಸ್ಥಿತಿ ಮತ್ತಷ್ಟು ಹದಗೆಡುವಂತಹ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಆಡಳಿತ ನೀರು ಹರಿವು ಹೋಗುವಂತಹ ಮಾರ್ಗಗಳನ್ನ ತೆರವುಗೊಳಿಸೋಕೆ ಕ್ರಮವನ್ನ ಕೈಗೊಳ್ಳುವಂತೆ ಮನವಿಯನ್ನ ಮಾಡಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.